ಕಾರ್ಯಕರ್ತ ರಾಜಶೇಖರ್ ಮನೆಗೆ ಶಾಸಕ ಭರತ್ ರೆಡ್ಡಿ ಬಂದಿದ್ದಾರೆ. ಬೆಂಬಲಿಗರ ಜೊತೆ ಗುಂಡಿಗೆ ಬಲಿಯಾದ ರಾಜಶೇಖರ್ ಮನೆಗೆ ಭರತ್ ರೆಡ್ಡಿ ಬಂದಿರೋದು. ಶಾಸಕ ಭರತ್ ರೆಡ್ಡಿ ಮುಂದೆ ರಾಜಶೇಖರ್ ಕುಟುಂಬದವರು ಕಣ್ಣೀರು ಹಾಕಿದ್ದಾರೆ. ನಿನ್ನೆ ನಡೆದಂತ ಬ್ಯಾನರ್ ಗಲಾಟೆಯಲ್ಲಿ ಮೃತಪಟ್ಟಿದ್ದು ಕಾಂಗ್ರೆಸ್ಸಿನ ಕಾರ್ಯಕರ್ತ ರಾಜಶೇಖರ್. ಹುಸೇನ್ ನಗರದ ಮನೆಯ ಮುಂದೆ ರಾಜಶೇಖರ್ ಅವರ ಮೃತದೇಹ ಇಡಲಾಗಿದೆ. ಶಾಸಕ ಭರತ್ ರೆಡ್ಡಿ ಬಂದಿದ್ದಾರೆ. ಶಾಸಕ ಭರತ್ ರೆಡ್ಡಿ ಬರ್ತಾ ಇದ್ದಂತೆ ಕುಟುಂಬದವರು ಕಣ್ಣೀರು ಹಾಕಿದ್ದಾರೆ. ಕುಟುಂಬದವರ ಆಕ್ರಂದ ರಾಜಶೇಖರ್ ಅವರ ಮನೆಗೆ ಭರತ್ ರೆಡ್ಡಿ ಬಂದಿರೋದು. ಶಾಸಕ ಭರತ್ ರೆಡ್ಡಿ ನಿನ್ನೆ ನಡೆದಂತ ಗಲಾಟೆಯಲ್ಲಿ ಮೃತಪಟ್ಟಂತ ಕಾಂಗ್ರೆಸ್ಸಿನ ಕಾರ್ಯಕರ್ತ ರಾಜಶೇಖರ್ ಪಾರ್ಥಿವ ದರ್ಶನ. ಬಳ್ಳಾರಿಯಲ್ಲಿ ರೆಡ್ಡಿ ಕಾಳಗಕ್ಕೆ ಓರ್ವ ಬಲಿಯಾಗಿದ್ದು ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರು ಫೈರಿಂಗ್ ಮಾಡಿದ್ದಾರೆ ತನಿಖೆ ಮಾಡೋದಕ್ಕೆ ಹೇಳಿದ್ದೀನಿ, ಇದರ ವರದಿ ಕೇಳಿದ್ದೀನಿ, ವರದಿ ಬಂದ ಮೇಲೆ ಕ್ರಮ ತಗೋತೀವಿ ಅಂತ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಮಹರ್ಷಿ ವಾಲ್ಮೀಕಿಯ ಪುತ್ಥಳಿಯನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವರು ಏನು ಪೋಸ್ಟರ್ಗಳನ್ನು ಹಾಕಿದರು, ಅದು ಜನಾರ್ದನ್ ರೆಡ್ಡಿಯವರ ಮನೆ ಮುಂದೆ ಹಾಕಿದ್ದಾರೆ ಅಂತೇಳಿ ಜನಾರ್ದನ್ ರೆಡ್ಡಿಯವರು ಮತ್ತು ಸೋಮಶೇಖರ್ ರೆಡ್ಡಿಯವರು, ಶ್ರೀರಾಮುಲು ಅವರು, ಅವರ ಬೆಂಬಲಿಗರೆಲ್ಲ ಆ ಪೋಸ್ಟರ್ಗಳನ್ನು ಕಿತ್ತಾಕಿ ಅದಕ್ಕೆ ಸಾರ್ವಜನಿಕವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಹಾಕಿರೋದು. ಅದು ಅವ್ರ ಮನೆ ಮುಂದೆ ಅಂತಂದರೆ ರಸ್ತೆಯನ್ನೆಲ್ಲ ಹಾಕಿದ್ದಾರೆ. ಅದನ್ನು ಕಿತ್ತಾಕಿ ದಾಂಧಲೆ ಮಾಡಿದರು ಅಂತ ಹೇಳಿ ಕಾಂಗ್ರೆಸ್ಸಿನ ಶಾಸಕರು, ಅವರ ಬೆಂಬಲಿಗರು, ಭರತ್ ರೆಡ್ಡಿ, ನಾನಾ ಭರತ್ ರೆಡ್ಡಿ ಅವರ ಕಡೆಯವರು ಗಲಾಟೆ ಮಾಡ್ಕೊಂಡಿದ್ದಾರೆ. ಇಬ್ಬರು ಗಲಾಟೆ ಮಾಡುವಂಥ ಸಂದರ್ಭದಲ್ಲಿ ಯಾರೋ ಫೈರ್ ಮಾಡಿದರು ಅಂತೇಳಿ ರಿವಾಲ್ವರಿಂದ. ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಪೋಸ್ಟ್ ಕಟ್ಟಲಿಕ್ಕೆ ಅವರು ತೆರವುಗೊಳಿಸ್ಬೇಕಂತ ಅವರು, ಇವ್ರು ಕಟ್ಟಬೇಕಂತ ಇವರು, ಅಷ್ಟೇ. ಸೊ ಅದನ್ನು ರಿಯಾಲಿಟಿ ಗೊತ್ತಾಗಬೇಕಾದ್ರೆ ಎನ್ಕ್ವೈರಿ ಆಗ್ಬೇಕಷ್ಟೇ ಏನಾಗಿದೆ ಅಂತ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಸಾವಾಗಿ ತನಿಖೆ ಆಗಬೇಕು, ಯಾರು ಮಾಡಿದ್ದಾರೆ, ಹೆಂಗಾಗಿದೆ ಅಂತ ತನಿಖೆ ಆಗಬೇಕಷ್ಟೇ. ನೋಡೋಣ, ಪೊಲೀಸ್ ತನಿಖೆ ಆಗಲಿ, ಆದ್ಮೇಲೆ ಗೊತ್ತಾಗಲ್ಲ ಯಾರು ಏನಂತ. ಆಗುವವರೆಗೆ ಹೇಳಲಿಕ್ಕಾಗಲ್ಲ. ಈಗ ತನಿಖೆ ಮಾಡಲಿ, ಪೊಲೀಸರು ಮಾಡಿ ನಿಜಾಂಶ ಗೊತ್ತಾಗುದಿಲ್ಲ. ವಾಲ್ಮೀಕಿ ಅವರ ಪ್ರತಿಮೆ ಆಗೋದು ರಾಮುಲು ಇಷ್ಟ ಇಲ್ಲ. ಇಷ್ಟು ವರ್ಷ ಅವರು ಪ್ರತಿಮೆ ಮಾಡಲಿಲ್ಲ, ನಾವು ಮಾಡಿದ್ದಕ್ಕೋಸ್ಕರ ಈ ತರ ದ್ವೇಷ ಸಾಧಿಸಿ ಗಲಾಟೆ ಮಾಡಿದ್ದಾರೆ. ಅಲ್ಲ, ಅದೇನಿದ್ರು ಎನ್ಕ್ವೈರಿ ಆದಾಗ ಗೊತ್ತಾಗೋದಿಲ್ಲ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ. ಈಗ ತಕ್ಷಣ ಹೇಳಿಕ್ಕೆ ಆಗಲ್ಲ. ನಿನ್ನೆ ಆಗಿದೆ ರಾತ್ರಿ. ಪೊಲೀಸರು ತನಿಖೆ ಮಾಡೋಟ ವೇಟ್ ಮಾಡ್ಬೇಕಷ್ಟೇ. ಏನು ಇಮಿಡಿಯೇಟ್ ಏನು ಹೇಳಲಿಕ್ಕೆ ಆಗೋಲ್ಲ ಯಾರ್ದು ತಪ್ಪಿದೆ ಯಾರ್ದಿಲ್ಲ ಅಂತ. ಆಗಬಾರ್ದು, ಅದೇನು ದೊಡ್ಡ ವಿಷಯ ಅಲ್ಲ. ಅದೇ ಕಾನೂನನ್ನ ಚೆಕ್ ಮಾಡಿ ಯಾರು ತಪ್ಪು ಮಾಡಿದ್ದಾರೆ. ರಾಜಶೇಖರ್ ಅಂತ ಒಬ್ಬ ಹುಡುಗ ತೀರ್ಕೊಂಡು ಹೋಗಿದ್ದಾನೆ. ಈ ಥರ ದುರಂತ ಆಗಬಾರ್ದು. ಇದನ್ನು ಏನಾದ್ರು ಸರ್ಕಾರಗಳಿಗೆ ಕೆಟ್ಟ ಹೆಸರು ತರಬೇಕು ಅಂಥೇಳಿ ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹಾಗೇನಾದ್ರು ಆದರೆ ಕಾನೂನಲ್ಲಿ ಏನು ಕ್ರಮ ತೊಗೊಳ್ಬೇಕೋ ಭಾಳ ಸ್ಟ್ರಿಕ್ಟಾಗಿ ತೊಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ. ಅದು ನೆಕ್ಸ್ಟ್ ನನಗನ್ಸುತ್ತೆ ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡ್ತಾರೆ. ಯಾಕೆಂದರೆ ನಿನ್ನೆ ನೈಟ್ ಆಗಿರೋದು, ಅದಾದಮೇಲೆ ಬೆಳಗ್ಗೆ ನಾನು ಟಿ ವಿಯಲ್ಲಿ ನೋಡಿದ್ದು. ನನಗೆ ಇವತ್ತು ಟಿ ವಿಯಲ್ಲಿ ನೋಡಿದ ಮೇಲೇ ಗೊತ್ತಾಗಿದ್ದು. ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ವಿ, ಮಾಹಿತಿ ತೊಗೊಂಡು ಮುಂದಿನ ಹೇಳಿಕೆಗಳನ್ನು ಅದ್ರ ಮೇಲೆ ಅನುಗುಣವಾಗಿ ನಾನು ಹೇಳಬೇಕಾಗತ್ತೆ. ಬಟ್ ಏನಂದರೆ ಯಾರು ತಪ್ಪು ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ ಕಾರ್ಯಕರ್ತ ತೀರ್ಕೊಂಡು ಹೋಗಿದ್ದಾರೆ ಅಂಥೇಳಿ ಒಂದು ಮಾಧ್ಯಮದಲ್ಲಿ ನೀವು ತೋರಿಸಿರೋದು. ನೋಡೋಣ, ಅದನ್ನು ಡೀಟೇಲ್ಸ್ ತೊಗೊಂಡು ನಾನು ಪ್ರತಿಕ್ರಿಯೆಯನ್ನು ಕೊಡ್ತೀನಿ.
ಕಾನೂನು ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿರ್ತಕ್ಕಂಥದ್ದು ಅದು ಯಾರು ಮಾಡಿಸಿದ್ದಾರೆ ಅನ್ನೋದು ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಬೆಳ್ಳಾರಿ ರಿಪಬ್ಲಿಕ್ ಇತ್ತು, ಅದನ್ನು ಬೆಂಗಳೂರಿಂದ ಬೆಳ್ಳಾರಿವರೆಗೂ ನಾವು ಪಾದಯಾತ್ರೆ ಮಾಡಿ ಆ ರಿಪಬ್ಲಿಕ್ನ ಧ್ವಂಸ ಮಾಡಿದ್ವಿ. ಯಾರು 4 ವರ್ಷ ಜೈಲಲ್ಲಿದ್ದರು ಅವರು ಬೇರೆ ಕ್ಷೇತ್ರದಲ್ಲಿ ಹೋಗಿ ಚುನಾವಣೆ ನಿಂತು ಗೆದ್ದು ಇವತ್ತಲ್ಲಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಬಂದರೆ ಇದೇ ರೀತಿಯ ಹಿಂಸೆ, ಬುಲ್ಡೋಸರು, ಕೊಲೆಗಳು ನೋಡ್ತಕ್ಕಂಥದ್ದು ನಾವು ನಿರೀಕ್ಷೆ ಮಾಡ್ಬೋದು. ಕಾನೂನು ಸುವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ನಾವು ಸರ್ವ ಪ್ರಯತ್ನವನ್ನು ಮಾಡಿದ್ದೀವಿ. ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಶಾಂತಿಯಿಂದ ನೆಲೆಸಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ದೀವಿ. ನಾವು ಶಾಂತಿಯಿಂದ ಬದುಕ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.